ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ, ನಾನು ಸಿಂಪಲಾಗಿ ಬೇಗನೆ ಮಾಡಬಹುದಾದಂತಹ ರಸಮ್ ತೋರಿಸ್ತಾ ಇದ್ದೇನೆ. ಇದಕ್ಕೆ ನೋಡಿ, ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ನಾನು ಯಾವುದೇ ಎಣ್ಣೆ ಆಗ್ತದೆ, ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಂದು ಅರ್ಧ ಚಮಚ ಸಾಸಿವೆ ಚಟಪಟ ಅನ್ನುವಾಗ ಈಗ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಅರ್ಧ ಚಮಚ ಮೆಂತೆಕಾಳು ಹಾಕ್ತಾ ಇದ್ದೇನೆ. ನೋಡಿ, ಎಲ್ಲವನ್ನು ಲೋ ಫ್ಲೇಮಲ್ಲೇ ಹುರಿಯುವ ನಾವು. ಈಗ ಕಾಯಿ ಮೆಣಸು ಖಾರಕ್ಕೆ ಬೇಕಾದಷ್ಟು ನಾನು ಒಂದು ಕಾಯಿ ಮೆಣಸನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಕರಿಬೇವು, ಇದೆಲ್ಲವನ್ನು ಒಂದು ಸ್ವಲ್ಪ ಹುರಿಯುವ. 1-2 ಸೆಕೆಂಡ್ ಅಷ್ಟೇ. ನೋಡಿ, ಇಲ್ಲಿ 4 ಟೊಮೆಟೊ ತೆಗೆದುಕೊಂಡಿದ್ದೇನೆ. ಇದನ್ನು ಸಣ್ಣಗೆ ಕಟ್ ಮಾಡಿ ನಾನೀಗ ಹಾಕಿ ಹುರಿತಾ ಇದ್ದೇನೆ. ನಾನು 1-2 ಚಿಟಿಕೆ ಉಪ್ಪು ಹಾಕಿ ಹುರಿದ್ರೆ ಬೇಗ ಮೆತ್ತಗಾಗ್ತದೆ ಇದು. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮತ್ತು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಒಂದು 1/4 ಚಮಚದಷ್ಟು ಅರಸಿನ ಹುಡಿ ಮತ್ತು ಒಂದು 1/4 ಚಮಚದಷ್ಟು ಅಥವಾ ಸ್ವಲ್ಪ ಹಿಂಗು ಹಾಕಬೇಕು. ಹಾಕಿ ನಾನು ಹುರಿತಾ ಇದ್ದೇನೆ. ಇದು ಒಂದು ಅರ್ಧ ಲಿಂಬೆ ಗಾತ್ರಗಿಂತ ಸ್ವಲ್ಪ ಕಡಿಮೆ ಹುಳಿಯನ್ನು ನೀರಲ್ಲಿ ನಾನು ನೆನೆಸಿ ಇಟ್ಟಿದ್ದೇನೆ. ನೋಡಿ, ಈಗ ಉಪ್ಪು ಹಾಕ್ತಾ ಇದ್ದೇನೆ. ಒಂದು ಸಣ್ಣ ತುಂಡು ಬೆಲ್ಲ ಹಾಕಬೇಕು. ನೋಡಿ, ಈಗ ಮೆತ್ತಗಾಗ್ತಾ ಬಂತು ರಸಮ್. ಸಣ್ಣ ತುಂಡು ಬೆಲ್ಲ ಹಾಕಿದರೆ ಈ ರಸಮ್ಗೆ ಒಳ್ಳೆಯದಾಗ್ತದೆ. ಸ್ವಲ್ಪ ಸಾಕು, ರುಚಿಯಾಗ್ತದೆ ಇದು. ನೋಡಿ, ಈಗ ಇದು ಹುಳಿದ್ದು ನೆನೆಸಿದ ನೀರು. ಇದನ್ನು ಹಾಕಿ ಒಂದು ನಿಮಿಷ ಇದನ್ನು ಹುರಿಯುವ ಹೀಗೆಯೇ. ಆಮೇಲೆ 1-2 ಲೋಟದಷ್ಟು ನೀರನ್ನು ಹಾಕಿದ್ದೇನೆ ನಾನು. ಚೆನ್ನಾಗಿ ಕುದಿಲಿಕ್ಕೆ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಕುದಿಸುವ ನಾವು ಇದನ್ನು. ಒಂದು ಟೊಮೆಟೊ ಚೆನ್ನಾಗಿ ಬೆಂದಿದೆ ನೋಡಿ, ಹಾಗಾಗಿ ಒಂದು 5 ನಿಮಿಷ ಸಾಕು ಇದಕ್ಕೆ ಹುರಿಲಿಕ್ಕೆ. ಎಲ್ಲದು ಒಂದು 10 ನಿಮಿಷದಲ್ಲೇ ಆಗಿ ಹೋಗ್ತದೆ ಇದು. ನೋಡಿ, 2 ಚಮಚದಷ್ಟು ಯಾವುದೇ ರಸಮ್ ಪುಡಿ ಆಗ್ಬೋದು, ಅದನ್ನು ಹಾಕಿದರೆ ಇದರ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಬಣ್ಣ ನೋಡಿ, ಇದು ಸಹ ಒಳ್ಳೆ ಬಂತು, ಕಲರ್ ಸಹ ರೆಡ್. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಟ್ಪಟ್ ರಸಮ್ ರೆಡಿ ಆಯಿತು. ಪಕ್ಕನೆ ಮಾಡಬಹುದಾದಂಥ ರಸಮ್ ಇದು. ಹಾಗಾದರೆ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.